ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾನು ನಿಮ್ಮ ಜೊತೆ ಹೋಮ್ ಆ್ಯಂಡ್ ಕಿಚನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದಷ್ಟು ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶುರು ಮಾಡೋಣ. ಮೊದಲನೇ ಟಿಪ್ ಬಂದು ಚಪಾತಿ ಹಿಟ್ಟು ಕಲಿಸೋದು. ಚಪಾತಿ ಹಿಟ್ಟು ಕಲಿಸ್ಬೇಕಂದ್ರೆ ಎಲ್ರಿಗೂ ತುಂಬಾ ಕೋಪ ಬರುತ್ತೆ. ನನಗಂತೂ ಯೂಶ್ವಲಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಯಾಕಂದರೆ ಕೈಯೆಲ್ಲ ಹಿಟ್ಟಾಗುತ್ತೆ. ಆ್ಯಂಡ್ ನನಗೆ ಇಷ್ಟ ಆಗದಿರೋ ಕೆಲಸ ಅಂದರೆ ಚಪಾತಿ ಹಿಟ್ಟು ಕಲಿಸೋದು. ಸೊ ಇದನ್ನು ಹೇಗೆ ಈಸಿಯಾಗಿ ಸುಲಭವಾಗಿ ನಾವು ಕೈಗೆ ಅಂಟದಾಗೆ ಹಿಟ್ಟನ್ನು ಕಲಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋನ ನೋಡೋಣ. ಚಪಾತಿ ಹಿಟ್ಟು ಕಲಿಸೋಕ್ಕೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ 2 ಕಪ್ಪಷ್ಟು ಚಪಾತಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋ ಹಾಗಿದ್ರೆ ನಿಮ್ಮ ಮಿಕ್ಸಿ ಜಾರ್ಗೆ ಹೇಗೆ ಹಾಕ್ಕೋಬೋದು ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿ ಹಾಕ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಯೂಶ್ವಲಿ ನಾವು ಚಪಾತಿ ಹಿಟ್ಟು ಕಲಿಸುವಾಗ ಏನೇನು ಹಾಕ್ಕೋತೀವೋ ಎಲ್ಲನೂ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನು ಎಣ್ಣೆ ಕೂಡ ಹಾಕ್ಕೋಬೋದು ಅಥವಾ ನೀರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಯೂಶ್ವಲಿ ನಾವು ಚಪಾತಿ ಹಿಟ್ಟು ಕಲಿಸುವಾಗ ಕೈನಲ್ಲಿ ಕಲಿಸುವಾಗ ನೀರನ್ನ ಹೇಗೆ ಹಾಕ್ಕೊಂಡು ಕಲಿಸ್ಕೋತೀವೋ ಮಿಕ್ಸಿನಲ್ಲೂ ಅದೇ ರೀತಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ರುಬ್ತಾನೆ ಗೊತ್ತಾಗುತ್ತೆ ಯಾವ ಅದಕ್ಕೆ ಬಂದಿದೆ ಅಂತ. ತುಂಬ ಒಂದೇ ಸರಿ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ, ತುಂಬ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ನೀವು ನನ್ನನ್ನು ಬೈಕೊಳ್ತೀರಾ ಏನು ಟಿಪ್ಸ್ ಕೊಟ್ಟಿದ್ರು ಅಂತ. ಸೊ ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಳಿ. ನೋಡ್ಬೋದು ಇವಾಗ ಕನ್ಸಿಸ್ಟೆನ್ಸಿ ಈ ರೀತಿ ಬಂದಿದೆ. ನಾವು ಕೈನಲ್ಲಿ ಕಲಿಸಿದ್ರು ಕೂಡ ಹಿಟ್ಟು ಈ ರೀತಿ ಸಾಫ್ಟಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸಾಫ್ಟಾಗಿತ್ತು. ಬಿಲೀವ್ ಮೀ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಟಿಪ್ಸ್ ಅಂತ ಹೇಳ್ಬೋದು. ಟಿಪ್ಸ್ ಆರ್ ಟ್ರಿಕ್ಸ್ ಏನು ಬೇಕಾದ್ರೂ ಹೇಳ್ಬೋದು. ಸೊ ಮಸ್ಟ್ ಟ್ರೈ ದಿಸ್ ಟಿಪ್. ಓಕೆನಾ? ಸಖತ್ ಯೂಸ್ ಆಗುತ್ತೆ. ಚಪಾತಿ ನೀವು ಬೆಳಗ್ಗೆ ಮಾಡಿಟ್ರು ನೈಟ್ವರೆಗೂ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಇವಾಗೆಲ್ಲ ನಾನು ಈ ರೀತಿ ಮಿಕ್ಸಿಯಲ್ಲೇ ಹಿಟ್ಟನ್ನು ರುಬ್ಕೊಳ್ಳೋದು. ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ನಾನು ಈ ಒಂದು ಟಿಪ್ನ ಶೇರ್ ಮಾಡಿದೆ. ಚಪಾತಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಾಫ್ಟಾಗಿತ್ತು ಚಪಾತಿ. ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಈ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಅದರಲ್ಲೂ ಹೌಸ್ ವೈಫ್ಗಂತೂ ಈ ರೀತಿ ಒಂದು ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ. I begin to ಎರಡನೇ ಟಿಪ್ ಬಂದು ಮನೆಯಲ್ಲಿ ಹೇಗೆ ಪಾಸಿಟಿವ್ ಎನರ್ಜಿನ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ಈ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ರೀತಿ ಹುರುಳಿದ್ರೆ ನೀವು ಮನೆಯಲ್ಲಿ ಹೂ ಹಾಕಿ ಅದರಲ್ಲಿ ಡೆಕೋರೇಟ್ ಮಾಡಿಡೋದ್ರಿಂದ ಹೂವಂತೂ 4-5 ದಿನ ಖಂಡಿತವಾಗ್ಲೂ ಫ್ರೆಶ್ ಆಗಿರುತ್ತೆ. ಸೊ ಅದನ್ನು ನಾವು ನೋಡುವಾಗಲೆಲ್ಲನೂ ಮನಸ್ಸಿಗೊಂಥರ ಖುಷಿ ಅನಿಸುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ ಕೂಡ ಸಿಗುತ್ತೆ. ಟ್ರೈ ಮಾಡಿ. I begin to ಅದೇ ರೀತಿಯಾಗಿ ಮನೆಯಲ್ಲಿ ಒಂದು ಒಳ್ಳೆ ಸುವಾಸನೆ ಇರಬೇಕು ಯಾವಾಗಲೂ ಅಂತ ಅಂದರೆ ನಾವು ಇನ್ಸ್ಟೆಂಟಾಗಿ ಹ್ಯಾಪಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದು ಅರೋಮಾ ಥೆರಪಿಯಿಂದ ಅಂತ ಹೇಳ್ತಾರೆ. ಸೊ ಮನೆಯಲ್ಲಿ ಆ ಒಂದು ಘಮ ಇರಬೇಕಂದ್ರೆ ಯಾವಾಗಲೂ ಸಾಂಬ್ರಾಣಿ ಅಥವಾ ಒಂದು ಸ್ಕ್ಯಾಂಟೆಡ್ ಕ್ಯಾಂಡಲ್ಸ್, ಅರೋಮಾ ಡಿಫ್ಯೂಸರ್ಸ್ ಈ ಥರದ್ದೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಸೊ ಇನ್ಸ್ಟೆಂಟಾಗಿ ನಮಗೆ ಒಂದು ಹ್ಯಾಪಿನೆಸ್ ಹಾಗೆ ಒಂದು ಪೀಸ್ಫುಲ್ ಮೈಂಡ್ ನಮಗೆ ಸಿಗಬೇಕು ಅಂದರೆ ಈ ಒಂದು ಟಿಪ್ನ ನೀವು ಖಂಡಿತ
ಖಂಡಿತ ಫಾಲೋ ಮಾಡ್ಬೋದು. ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಸಾಂಬ್ರಾಣಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಇವಾಗೆಲ್ಲ ದೇವ್ರಿಗೆ ಅಂತ ಬರುತ್ತಲ್ವ, ಕೋನ್ ಸಾಂಬ್ರಾಣಿ ಅಥವಾ ಕಪ್ ಸಾಂಬ್ರಾಣಿ ಈ ರೀತಿ ಎಲ್ಲ ಯೂಸ್ ಮಾಡ್ಕೋಬೋದು. ಅದು ಇಲ್ಲದೆ ಇರೋರು ಈ ರೀತಿ ಒಂದು ಸ್ಕೆಂಟೆಡ್ ಕ್ಯಾಂಡಲ್ನ ಡಿಫ್ಯೂಸರ್ ಆನ್ಲೈನಲ್ಲಿ ಸಿಗುತ್ತೆ. ಇದು ಕೂಡ ಒಂದು ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು. ಮನೆಯಲ್ಲಿ ಒಂದು ಒಳ್ಳೆ ಗಮನ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಒಂದು ಡಿಫ್ಯೂಸರ್ ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಿಮಗೆ. ಈ ರೀತಿ ಸ್ಕೆಂಟೆಡ್ ಕ್ಯಾಂಡಲ್ ಕೂಡ ನೀವು ಮನೆಯಲ್ಲಿ ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಒಳ್ಳೆ ಅರೋಮಾ ಕೊಡುವಂಥ ಬೆಸ್ಟ್ ಥೆರಪಿ ಅಂತ ಹೇಳ್ಬೋದು. ಸೊ ಮನೆಯಲ್ಲಿರೋರಿಗೆ, ಅದರಲ್ಲೂ ಹೌಸ್ ವೈಫ್ಗೆ ತುಂಬ ಪೀಸ್ಫುಲ್ ಮೈಂಡ್ ಬೇಕಾಗುತ್ತೆ. ಇಲ್ಲಾಂದರೆ ಅವಾಗವಾಗ ಸಿಟ್ಟು, ಕೋಪ ಇದೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಈ ರೀತಿ ಒಂದು ನಾವು ಮನೆಯಲ್ಲಿ ಸಾಂಬ್ರಾಣಿ ಅಥವಾ ಈ ರೀತಿ ಒಂದು ಧೂಪ ಎಲ್ಲ ಹಚ್ಚಿ ಇಡೋದ್ರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಸೊ ದೇವಸ್ಥಾನ ಒಳಗೋದ್ರೆ ಹೇಗೆ ಪಾಸಿಟಿವ್ ವೈಬ್ ಸಿಗುತ್ತಲ್ವ, ಅದೇ ರೀತಿ ವೈಬ್ ನಾವು ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಈ ಒಂದು ಟಿಪ್ನ ನೀವು ಟ್ರೈ ಮಾಡಿ. ಈ ರೀತಿ ಕಪ್ ಸಾಂಬ್ರಾಣಿ, ಕೋನ್ ಸಾಂಬ್ರಾಣಿ ಎಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಶಾಪಲ್ಲೂ ಸಿಗುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಹಚ್ಚೋದ್ರಿಂದ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಖಂಡಿತವಾಗ್ಲೂ ಸಿಗುತ್ತೆ ಫ್ರೆಂಡ್ಸ್. ಈ ಒಂದು ಟಿಪ್ನ ಮರಿದಲ್ಲೇ ಫಾಲೋ ಮಾಡಿ. I begin to ಟಿಪ್ ನಂಬರ್ 3, ಎಲ್ರಿಗೂ ಯೂಶ್ವಲಿ ಮನೆಯಲ್ಲಿ ಬೆಳ್ಳುಳ್ಳಿ ಉಪಯೋಗಕ್ಕೆ ಬರುವಂಥ ವಸ್ತು. ಪ್ರತಿಯೊಂದು ಅಡುಗೆಗೂ ನಾವು ಯೂಸ್ ಮಾಡುವಂಥ ಒಂದು ವಸ್ತು. ಸೊ ಈ ಒಂದು ಬೆಳ್ಳುಳ್ಳಿನ ಸುಲಿಯೋದಕ್ಕೆ ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ಇರಿಟೇಷನ್ ಆಗುತ್ತೆ. ಕೆಲವ್ರಿಗೆ ಕೈಯೆಲ್ಲ ಉರಿ ಬರುತ್ತೆ. ಕೆಲವರು ಇಷ್ಟಪಡ್ದಲೇ ಇರುವಂಥ ಕೆಲಸ ಅಂತಲೂ ಹೇಳ್ಬೋದು. ಮಾಡೋದಕ್ಕೆ ಸ್ವಲ್ಪ ಕಷ್ಟ ಕೆಲಸ ಆಗಿರೋದ್ರಿಂದ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಹೇಗೆ ಸಿಪ್ಪೆನ ಈ ರೀತಿ ಸುಲಭವಾಗಿ ಬಿಡಿಸ್ಕೋಬೋದು ಅನ್ನೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ಟಿಪ್ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರ್ಬೋದು. ಉಗುರು ಇಲ್ಲದೆ ಇರುವಾಗ ಈ ರೀತಿ ಬೆಳ್ಳುಳ್ಳಿ ಬಿಡಿಸೋದು ತುಂಬ ಕಷ್ಟಕರವಾದ ಕೆಲಸ. ಇದನ್ನು ಈಸಿಯಾಗಿ ಹೇಗೆ ನಾವು ಸುಲ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಅಂತ ಇಷ್ಟು ಬೆಳ್ಳುಳ್ಳಿನ ಸುಲಿಯೋದಕ್ಕೆ ತಗೊಂಡಿರೋದು. ಸೊ ಇದನ್ನು ನಾನು ಹೇಗೆ ಒಂದು 10 ಮಿನಿಟ್ಸಲ್ಲೇ ಈಸಿಯಾಗಿ ಸುಲ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಒಂದು ಬೌಲ್ಗೆ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಕಾಯಿಸಿರುವಂಥ ಬಿಸಿ ನೀರನ್ನ, ಅಂದರೆ ತುಂಬ ಕುದಿಯೋ ನೀರಲ್ಲ, ಸ್ವಲ್ಪ ಸುಡೋ ಬಿಸಿ ಇದ್ದರೆ ಸಾಕು. ಸೊ ಅಷ್ಟು ಬಿಸಿ ನೀರನ್ನು ನಾನು ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಹೀಗೆ ಬೆಳ್ಳುಳ್ಳಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 10 to 15 ಮಿನಿಟ್ಸ್ ನೀವು ಹಾಗೆ ಬಿಟ್ಬಿಡಿ, ಲಿಡ್ ಕ್ಲೋಸ್ ಮಾಡಿಟ್ಬಿಟ್ಟು. ಸೊ 10 to 15 ಮಿನಿಟ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್. ಕೆಲವೊಂದು ಬೆಳ್ಳುಳ್ಳಿ ಅದಾಗದೇ ಸಿಪ್ಪೆ ಬಿಡಿಸ್ಕೊಂಡಿರುತ್ತೆ, ಕೆಲವೊಂದು ನೀವೇ ಈಸಿಯಾಗಿ ಸುಲ್ಕೋಬೋದು. ಸೊ ಖಂಡಿತವಾಗ್ಲೂ ಈ ಒಂದು ಟಿಪ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನಂತೂ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋದಕ್ಕೆ ಕಷ್ಟನೇ ಪಡಲ್ಲ. ತುಂಬ ಈಸಿಯಾಗಿ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆನ ಸುಲ್ಕೊಂಡು ನಾನೇ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೋತೀನಿ. ಬಿಕಾಸ್ ಹೊರಗಡೆಯಿಂದ ತರುವಂಥ ಪೇಸ್ಟ್ ಅಷ್ಟೊಂದು ಹೆಲ್ದಿ ಆಗಿರೋದಿಲ್ಲ, ಪ್ರಿಸರ್ವೇಟಿವ್ಸ್ ಜಾಸ್ತಿ ಹಾಕಿರ್ತಾರೆ. ಸೊ ಹಾಗಾಗಿ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಎಲ್ಲ ಥರದ ಪೇಸ್ಟ್ನ ಮಾಡಿ ಇಟ್ಕೊಂಡು ಅಡುಗೆ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆ ಆರೋಗ್ಯನೂ ನಾವು ಕಾಪಾಡ್ಕೋಬೋದು. ಸೊ ಖಂಡಿತವಾಗ್ಲೂ ಈ ಒಂದು ಟಿಪ್ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನೋಡ್ತಾ ಇರ್ಬೋದು ನಂದು ನೇಲ್ಸ್ ಇಲ್ಲ, ಸೊ ಆದ್ರೂ ನಾನು ಎಷ್ಟು ಈಸಿಯಾಗಿ ಸುಲಿತಾ ಇದ್ದೀನಿ ಅಂತ. ಸೊ ತುಂಬ ಸುಲಭವಾಗಿ ಸಿಪ್ಪೆ ಬಂತು ನೀರಲ್ಲಿ ನೆಂದಿರೋದ್ರಿಂದ. ಸೊ ಈ ಒಂದು ಟಿಪ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ನೀವೇ ತೆಕ್ಕೋಬೋದು.
I begin to ಟಿಪ್ ನಂಬರ್ 4 ಇದು ಬಂದು ಮಿಕ್ಸಿ ಜಾರ್ನ ನಾವು ಯೂಶಲಿ ದಿನ ಕುಕ್ಕಿಂಗ್ಗೆ ಬಳಸ್ತೀವಿ. ಅಂದರೆ ಮಸಾಲೆ ರುಬ್ಬಕ್ಕಾಗಿರ್ಬೋದು ಅಥವಾ ದೋಸೆ ಹಿಟ್ಟು ರುಬ್ಬೋದಕ್ಕಾಗಿರ್ಬೋದು, ಚಟ್ನಿ ಅದು ಇದು ಅಂತ ನಾವು ಮಿಕ್ಸಿನ ಖಂಡಿತವಾಗ್ಲೂ ಬಳಸ್ತೀವಿ. ಸೊ ಆ ಒಂದು ಮಿಕ್ಸಿನ ಬಳಸಿದ ನಂತರ ನಾವೇನು ಮಾಡ್ತೀವಿ ಅಂದರೆ ಯೂಶಲಿ ಸಿಂಕ್ನಲ್ಲಿ ಹಾಕ್ಬಿಡ್ತೀವಿ ಪಾತ್ರೆಗಳ ಜೊತೆ. ಆ ನಂತರ ನಾವು ಲೇಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡುವಾಗ ತೊಳ್ಕೊತೀವಿ. ಆ ರೀತಿ ಮಾಡೋದ್ರಿಂದ ಬ್ಯಾಕ್ ಸೈಡ್ ಇಡುವಂಥ ಒಂದು ಫ್ಯೂಲ್ ಆಗಿರ್ಬೋದು ಅಥವಾ ಒಂದು ಕಾಯಿಲ್ ಆಗಿರ್ಬೋದು ತುಂಬ ಬೇಗ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ತುಂಬ ದಿನ ಬಾಳಿಕೆ ಬರಲ್ಲ ಮಿಕ್ಸಿ. ಹಾಗಾಗಿ ನಾನು ಈ ಒಂದು ಟಿಪ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಏನೇ ಒಂದು ಮಸಾಲೆನ ರುಬ್ಕೊಂಡಿದ್ದ ತಕ್ಷಣ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಆ್ಯಂಡ್ ತುಂಬ ಕ್ಲೀನಾಗಿ ಇರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ದೋಸೆ ಹಿಟ್ಟು ರುಬ್ಬಿದ ತಕ್ಷಣ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2-3 ಡ್ರಾಪ್ಸ್ ಅಷ್ಟು ವಿಮ್ ಜೆಲ್ನ, ಅಂದರೆ ಡಿಶ್ ವಾಶ್ ಮಾಡೋದಕ್ಕೆ ನಾವು ಯಾವ ಲಿಕ್ವಿಡ್ ಯೂಸ್ ಮಾಡ್ತೀವೋ, ವಿಮ್ ಎಕ್ಸು ಯಾವ ಜೆಲ್ ಇದೆಯೋ ನಿಮ್ಮ ಹತ್ರ, ಆ ಒಂದು ಜೆಲ್ನ 2-3 ಡ್ರಾಪ್ಸ್ ಅಷ್ಟು ಸೇರಿಸ್ಕೊಂಡು ಆನ್ ಆಫ್ ಮಾಡಿ ರುಬ್ಕೊಂಡ್ರೆ ಸಾಕಾಗುತ್ತೆ. ತೋರಿಸ್ತೀನಿ ಬನ್ನಿ ಮಿಕ್ಸಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಸೊ ಈ ಒಂದು ಟಿಪ್ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ತುಂಬ ಜನ ಮನೇಲಿ ನೋಡಿದ್ದೀನಿ ನಾನು, ಮಿಕ್ಸಿ ಒಳಗಡೆ ತುಂಬ ಕರೆಗಳಾಗಿರುತ್ತೆ, ಅದನ್ನು ಹಾಗೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಟಿಪ್ಪು ತುಂಬ ಯೂಸ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಈ ಒಂದು ಟಿಪ್ನ ನೀವು ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಸೊ ಮಿಕ್ಸಿ ಕ್ಲೀನಾಗಿತ್ತಂದರೆ ಅಡುಗೆನೂ ಕ್ಲೀನಾಗಿರುತ್ತೆ, ಅಡುಗೆ ಕ್ಲೀನಾಗಿತ್ತು ಅಂದರೆ ನಮ್ಮ ಆರೋಗ್ಯನೂ ಕ್ಲೀನಾಗಿರುತ್ತೆ ಅಲ್ವಾ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಟಿಪ್ ನಂಬರ್ 5, ಸ್ಕ್ರಬ್ಬರ್. ಎಲ್ಲರೂ ಮನೇಲಿ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಪಾತ್ರೆ ತೊಳೆಯೋದಕ್ಕೆ. ಸೊ ಸ್ಕ್ರಬ್ಬರ್ ಅಂತ ಬರೋದಾದರೆ ಈ ಒಂದು ಸಾಫ್ಟ್ ಸ್ಕ್ರಬ್ಬರ್ ಆಗಿರ್ಬೋದು ಅಥವಾ ಸ್ಟೀಲ್ ಸ್ಕ್ರಬ್ಬರ್ ಆಗಿರ್ಬೋದು, ಎರಡೂ ಕೂಡ ಪ್ರತಿ ಮನೆಯಲ್ಲೂ ಯೂಸ್ ಮಾಡುವಂಥ 2 ವಸ್ತುಗಳು. ಸೊ ನಾವೇನು ಮಾಡ್ತೀವಿ ಯೂಶಲಿ ಅಂದರೆ ಪಾತ್ರೆ ತೊಳೆದಿದ ತಕ್ಷಣ ಹಾಗೆ ಅದನ್ನು ವಾಶ್ ಮಾಡಿ ಸೋಪ್ನೊಳಗೆ ಹಾಕಿ ಇಟ್ಬಿಡ್ತೀವಿ. ಸೊ ಹಾಗೆ ಮಾಡೋದ್ರಿಂದ ಅದು ಕ್ಲೀನಾಗಿ ಇರೋದಿಲ್ಲ ಆ್ಯಂಡ್ ನಾವೇನು ಅನ್ಕೋತೀವಿ ವಾಶ್ ಮಾಡಿಟ್ಟಿದ ತಕ್ಷಣ ಅದು ಕ್ಲೀನಾಗಿದೆ ಅಂತ. ಸೊ ನೋ, ಅದರಲ್ಲಿ ನಾವು 99% ಅಷ್ಟು ಬ್ಯಾಕ್ಟೀರಿಯಸ್ನ ನೋಡ್ಬೋದು. ಆ ರೀತಿ ಬ್ಯಾಕ್ಟೀರಿಯಸ್ ಅದರಲ್ಲಿ ಇರುತ್ತೆ, ಬಟ್ ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ನಾವು ಅದನ್ನೇ ಯೂಸ್ ಮಾಡ್ಕೋತಾ ಬರ್ತೀವಿ. ಕೆಲವೊಬ್ಬರಂತೂ ತುಂಬ ಸ್ಕ್ರಬ್ಬರ್ ಎಲ್ಲ ಹಾಳಾಗಿ ಫುಲ್ಲು ಕಿತ್ತೋಗಿದ್ರು ಕೂಡ ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಅದರಲ್ಲಿ ತುಂಬ ಜೆಮ್ಸ್ ಇರುತ್ತೆ, ತುಂಬ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ನಾವು ಅದರಲ್ಲೇ ಪಾತ್ರೆ ಎಲ್ಲ ತೊಳೆಯೋದ್ರಿಂದ ತುಂಬ ನಮಗೆ ಖಂಡಿತವಾಗ್ಲೂ ಹೆಲ್ತ್ ಇಶ್ಯೂಸ್ ಅನ್ನೋದು ತುಂಬ ಬೇಗ ಹರಡುತ್ತೆ. ಸೊ ಖಂಡಿತವಾಗ್ಲೂ ನಾವು ಸಾಧ್ಯವಾದಷ್ಟು ನಮ್ಮ ಕಿಚನಲ್ಲಿ ಯೂಸ್ ಮಾಡುವಂಥ ವಸ್ತುಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಒಳ್ಳೆಯ ಆರೋಗ್ಯ ಕಾಪಾಡ್ಕೋಬೋದು. ಸೊ ಅದಕ್ಕೆ ನಾನು ಈ ಒಂದು ಟಿಪ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ವೀಕ್ಲಿ ಒನ್ಸ್, ಡೈಲಿ ಬೇಡ, ವೀಕ್ಲಿ ಒನ್ಸ್ ನೀವು ಈ ಒಂದು ಟಿಪ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಇವಾಗ ನಾನು ಬಿಸಿನೀರಿಗೆ ವಿಮ್ ಜೆಲ್, ಸೋಡಾ, ವಿನಿಗರ್ ಅಥವಾ ನಿಂಬೆಹಣ್ಣು ಕೂಡ ನೀವು ಸೇರಿಸ್ಕೋಬೋದು. ಇಷ್ಟನ್ನು ಸೇರಿಸ್ಕೊಂಡು ನಾವು ಯೂಸ್ ಮಾಡುವಂಥ, ಪ್ರತಿದಿನ ಯೂಸ್ ಮಾಡುವಂಥ ಕಿಚನ್ ಟ್ಯಾವೆಲ್ಸ್ ಆಗಿರ್ಬೋದು ಅಥವಾ ಕೈ ಬಟ್ಟೆ ಅಂತ ಕರಿತೀವಲ್ವ, ಸೊ ಆ ರೀತಿ ಕೆಲವು ಮನೇಲಿ ಯೂಸ್ ಮಾಡ್ತೀರಲ್ವ, ಆ ಥರದ ವಸ್ತುಗಳನ್ನೆಲ್ಲ ನಾವು ಈ ರೀತಿ ನೈಟ್ ಮಲ್ಗೋಕ್ಕೆ ಮುಂಚೆ ಈ ರೀತಿ ಸೋಪ್ ಮಾಡಿಟ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಯಾವುದೇ ಬ್ಯಾಕ್ಟೀರಿಯಾಸ್ ಇದರಲ್ಲಿ ಫಾರ್ಮ್ ಆಗೋಲ್ಲ, ತುಂಬ ಕ್ಲೀನಾಗಿ ನಾವು ಹೈಜೀನಾಗಿ ಮೇಂಟೈನ್ ಮಾಡ್ಬೋದು. ಸೊ ಈ ಒಂದು ಟಿಪ್ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಪಾತ್ರೆ ತೊಳಿತೀವಲ್ವ, ಸೊ ಪಾತ್ರೆ ತೊಳೆಯುವಾಗ ಪಾತ್ರೆ ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳೋದಲ್ಲ, ಅದನ್ನು ಯೂಸ್ ಮಾಡುವಂಥ ವಸ್ತುನೂ ಕ್ಲೀನಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಈ ಒಂದು ಟಿಪ್ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಸೊ ಪ್ಲೀಸ್ ಖಂಡಿತವಾಗ್ಲೂ ಈ ಒಂದು ಟಿಪ್ನು ನೀವು
ಟ್ರೈ ಮಾಡಿ. ಓಕೆನಾ? ಟ್ರೈ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೂ ಶೇರ್ ಮಾಡಿ, ಯೂಸ್ ಆಗುತ್ತೆ. ಆ್ಯಂಡ್ ಯೂಶ್ವಲಿ ನಾವು ನೈಟ್ ಟೈಮ್ ಮಲ್ಕೊಳ್ಳೋಕೆ ಮುಂಚೆ ಕಿಚನೆಲ್ಲ ಕ್ಲೀನ್ ಮಾಡಿರ್ತೀವಲ್ವ, ಸೊ ಆ ಟೈಮ್ನಲ್ಲಿ ನಾವು ಈ ಒಂದು ಕೆಲಸನ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಯೂಸ್ ಮಾಡೋಕ್ಕೆ ಮುಂಚೆ ನೀರಿನಲ್ಲಿ ಒಂದು ಸರಿ ವಾಶ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿ ಕೆಲಸ ಅಲ್ವಾ? ತುಂಬ ಕಷ್ಟವೂ ಇಲ್ಲ. ತುಂಬ ಒಂದು ಏನು ನಾವು ಕೈಯಲ್ಲಿ ತಿಕ್ಕಬೇಕು, ಉಜ್ಜಬೇಕು ಅನ್ನೋದೆಲ್ಲ ಏನಿಲ್ಲ. ಬೆಸ್ಟ್ ವೇ ಅಷ್ಟೇ. ಸ್ಯಾನಿಟೈಸ್ ಟು ಯುವರ್ ಸ್ಕ್ರಬ್ಬರ್ಸ್ ಆ್ಯಂಡ್ ಟವಲ್ಸ್ ಏನೇ ಒಂದು ಆಗಿರ್ಬೋದು. ನಾವು ಒಂದು ಬಿಸಿನೀರು ಅನ್ನೋದು ಒಂದು ಕಾಯಿಸ್ಕೊಂಡು ಈ ಒಂದು ಟಿಪ್ನ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸ್ಕ್ರಬ್ಬರ್ಸ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಇಟ್ಕೋಬೋದು. ಕೆಲವೊಬ್ಬರಂತೂ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಈ ಒಂದು ವಿಷಯಗಳಲ್ಲಿ. ಸೊ ಆ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ನಮ್ಮ ಹೆಲ್ತು ತುಂಬಾ ಡ್ಯಾಮೇಜ್ ಆಗುತ್ತೆ. ನಮ್ಮ ಹೆಲ್ತೇ ಅಲ್ವಾ ಹಾಳಾಗೋದು. ಸೊ ಹಾಗಾಗಿ ಹೆಲ್ತಿನ ಕಡೆ ಗಮನ ಕೊಡೋಣ. ಸೊ ಈ ಒಂದು ಟಿಪ್ನ ಖಂಡಿತವಾಗ್ಲೂ ಫಾಲೋ ಮಾಡಿ. ಇಷ್ಟೆಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಆ್ಯಂಡ್ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ಪುಟ್ಟ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಟೇಕ್ ಕೇರ್. ಬಾಯ್. I begin to